ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟ್ರಂಪ್ ಹೇಳ್ತಿರೋದು ಶುದ್ಧಾತಿ ಶುದ್ಧ ಸುಳ್ಳು. ಇದು ಇರಾನ್ನ ಮಾತು. ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಅದು ಸ್ಪಷ್ಟವಾಗಿ ಅಲ್ಲಗಳೆದಿದೆ. ಯಾವುದೇ ಕಾರಣಕ್ಕೂ ಸಂಧಾನದ ಮಾತುಕತೆನೇ ಆಗಿಲ್ಲ ಅಂತ ಹೇಳ್ತಾ ಇದೆ. ಈ ತೈಲ ಬೆಲೆ ಇಳಿಸಲಿಕ್ಕೆ ಜೊತೆಗೆ ಈ ಹೊರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಟ್ರಂಪ್ ಆಡ್ತಿರುವಂಥ ನಾಟಕ ಅಂದಿದೆ ಇರಾನ್. ಹಾಗಾದರೆ ಯಾರು ಮಾತಾಡಿದ್ರು? ಅಮೆರಿಕದ ಅಧ್ಯಕ್ಷರನ್ನು ಅಷ್ಟು ಸುಲಭವಾಗಿ ಹೋಗಿ ಭೇಟಿ ಮಾಡಿದಂಥ ಆ ಮಹಾನಾಯಕ ಯಾರು? ಅಷ್ಟು ಸುಲಭವಾಗಿ ದೂರವಾಣಿ ಮುಖಾಂತರ ಮಾತಾಡಿಬಿಟ್ಟೆ ನಾನು ಅಂತ ದೂರವಾಣಿ ಮುಖಾಂತರ ಮಾತಾಡಿದೆ ಅಂದರೂ ಕೂಡ ಅಷ್ಟು ಸುಲಭವಾಗಿ ಅಮೆರಿಕ ಅಧ್ಯಕ್ಷರನ್ನ ಕನೆಕ್ಟ್ ಮಾಡ್ತಾನೆ ಅಂತಂದರೆ ಯಾರಿರ್ಬೋದು ಅವರು? ಏನಿದು? ಇದು ಸಂಗತಿ. ಅಂದರೆ ಸುಮ್ಮನೆ ಯಾವುದನ್ನು ಕೂಡ ಹೇಳಲ್ಲ. ಇದ್ರ ಹಿಂದೊಂದು ದೊಡ್ಡ ತಂತ್ರಗಾರಿಕೆ ಇದ್ದೇ ಇರುತ್ತೆ. ಈ ಶಾಂತಿ ಮಂತ್ರ ಅಲ್ಲ ಅದು, ಅದು ಕ್ರಾಂತಿಯ ತಂತ್ರ. ಅದು ಅಮೆರಿಕವನ್ನು ನಂಬಲಿಕ್ಕೆ ಸಾಧ್ಯನಾ? ಅಂದರೆ ಇದ್ರ ಹಿಂದೊಂದು ದೊಡ್ಡ ಷಡ್ಯಂತ್ರ ಅಡಗಿದೆ. ಪರಮಾಣು ಕೇಂದ್ರಗಳ ಮೇಲೆ ದಾಳಿಗೆ ತಯಾರು ಮಾಡಲಾಗ್ತಾ ಇದೆ. ಹೀಗಾಗೇ ಇರಾನ್ ವಿದೇಶಾಂಗ ಇಲಾಖೆ ಇದನ್ನು ವಿರೋಧ ಮಾಡಿದೆ. ಇದೆಲ್ಲ ಇಂಥ ನಾಟಕಗಳನ್ನು ತುಂಬ ನೋಡಿದ್ದೀವಿ ನಾವು. ತೈಲ ಬೆಲೆ ಇಳಿಸಲಿಕ್ಕೆ ಅಮೆರಿಕ ಅಧ್ಯಕ್ಷರು ಹೊಸ ನಾಟಕ ಆಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಟ್ರಂಪ್ ಹೇಳಿಕೆ ನಂಬಿಕೆಗೆ ಅರ್ಹ ಅಲ್ಲ ಅಂತ ಇರಾನ್ ಹೇಳಿದೆ. ಸೊ ಇಷ್ಟೆಲ್ಲ ಆದಮೇಲೂ ಕೂಡ ನಾವು ನಿಲ್ಲಿಸ್ತೀವಿ ಯುದ್ಧ ಅಂದರೂ ಕೂಡ ಅವ್ರು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಅಂಥ ಸ್ಥಿತಿಯಾಗಿದೆ. ಶುರು ಮಾಡಿರೋರು ನೀವು, ನಿಲ್ಲಿಸೋರು ನಾವಾ ಹೌದೋ ಅಲ್ವೋ ಅನ್ನೋದು ಗೊತ್ತಾಗುತ್ತೆ. ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಮತ್ತೆ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದೆ. ತಡರಾತ್ರಿ ಕ್ಷಿಪಣಿ ಮತ್ತು ಕ್ಲಸ್ಟರ್ ಬಾಂಬ್ಗಳಿಂದ ದಾಳಿ ನಡೆಸಲಾಗಿದೆ. ನೋಡಿ, ಇಷ್ಟೆಲ್ಲ ಆದಮೇಲೂ ಕೂಡ ಈ ಮಿತ್ರ ದೇಶಗಳಲ್ಲೇ ಗೊಂದಲ ಇದೆ. ಒಂದು ಕಡೆಗೆ ನಾವು ಯುದ್ಧ ನಿಲ್ಲಿಸಿದ್ವಿ 5 ದಿವಸ ಅನ್ನುವಂಥ ಮಾತನ್ನು ಹೇಳ್ತಾರೆ ಟ್ರಂಪ್. ಇನ್ನೊಂದು ಕಡೆಗೆ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾನೆ ಇದೆ ಇರಾನ್ ಮೇಲೆ. ಇದೆಲ್ಲದರ ನಡುವೆ ನೇತನ್ಯಾಹು ಮಾತಾಡಿದರೆ ಯಾವುದೇ ಕಾರಣಕ್ಕೂ ನಾವು ಯುದ್ಧ ನಿಲ್ಲಿಸಲ್ಲ. ಇರಾನ್ ಮೇಲೂ ಯುದ್ಧ ಮುಂದುವರಿಯುತ್ತೆ, ಲೆಬನಾನ್ ಮೇಲೂ ಕೂಡ ಯುದ್ಧ ಮುಂದುವರಿಯುತ್ತೆ. ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ. ಈ